ಐಶ್ವರ್ಯ ಎಲ್ಲಿ ಮಗ? ಕಾಂಚನ ಹೇಳುನಿ ಬತ್ತಾಳೆ. ಅದು ಬಂದು ನೋಡು. ಮಗ ಮಹೇಶ, ಯಾಕ್ಲ ಹಿಂಗೆ ಎದ್ದು ನಿಂತ್ಬಿಟ್ಟೆ? ನನಗೆ ಹೊಟ್ಟೆ ಹಸಿತಿಲ್ಲ ಮಮ್ಮಿ. ಅಲ್ಲ ಕಣ್ ಮಹೇಶ, ಉಣ್ಣಕ್ಕೆ ಅಂತ ಕುಂತಿದ್ದವನು ಹಿಂಗ್ ಇದ್ದಕ್ಕಿದ್ದಂಗೆ ಯಾಕೆ ಎದ್ಬಿಟ್ಟೆ? ಅಯ್ಯೋ ಅತ್ತಿಗೆ, ನೀನೇ ನಿಂಗೆ ಮಕ್ಕ ನೋಡ್ತಾ ನಿಂತ್ಬಿಟ್ಟೆ. ಎಲ್ರಿಗೂ ನೀರು ಕೊಡು. ಅವನು ಸಂಜೆ ಹೊಟ್ಟೆ ಹಸಿತೈತೆ ಅಂತ ಹೇಳಿದ್ದ, ರೊಟ್ಟಿ ಕೊಟ್ಟಿದ್ದೆ. ಎಲ್ಲ ಹೊಟ್ಟೆ ತುಂಬಿರ್ಬೇಕು ಬಿಡು. ನನಗೆ ಹಸುವಾಗ್ತಿದೆ, ಬಡಿಸ್ತೀರಾ? ಒಲ್ಲೆ ಒಲ್ಲೆ ಅಂತಾನೆ ರಂಗೇಗೌಡನ ಕೈಲಿ ತಾಳಿ ಕಟ್ಸ್ಕೊಂಡು ಈಗ ಮ್ಯಾಲ್ಗಿಲ್ಲೇ ಉಳ್ಕೊಂಡು ನಮ್ಮ ತಿಜೋರಿನೇ ಮುರಿಯಕ್ಕೆ ನೋಡ್ತೀಯಾ? ಈಗ ಮುದ್ದೆ ಮುರಿದು ಗಂಟ್ಲಿಗೆ ಇಳಿಸು. ಆಮ್ಯಾಕಿ ಅಟ್ಟಿ ಸಾವಾಸ್ಪೆ ಬೇಡ ಅಂತ ಹೊಂಟೋಯ್ತೀಯ. ಅಯ್ಯಯ್ಯೋ, ಇದೇನಿದು? ಮುದ್ದೆನ ಸಗಣಿ ಕಲಿಸ್ದಂಗ್ ಕಲಿಸ್ತಾ ಇದ್ದೀರಾ? ನಿಮಗೆ ಮುದ್ದೆನೂ ಮುರಿಯಕ್ ಬರಕ್ಕಿಲ್ವಾ? ಸೇಮ್ ಸೇಮ್. ಕಮ್ಲಿ, ಇದ್ರಾಗ ಆಡ್ಕೊಳ್ಳೋದೇನೈತೆ? ಯಾರು ಎಲ್ಲಾನು ಹುಟ್ಟಾನೆ ಕಲ್ತ್ಕೊಂಡ್ ಬಂದಿರಕ್ಕಿಲ್ಲ. ನೀನ್ ಇಟ್ಟು ನಾವು ಕಲಿಬೇಕಾದ್ರೆ ಬಾಯಿಗೆ ಹಾಕೊಳ್ಳೋದಕ್ಕಿಂತ ನೆಲಕ್ಕೆ ಹಾಕೊಳ್ತಾ ಇದ್ದಿದ್ದೆ ಹೆಚ್ಚು, ಗೊತ್ತಾಯ್ತಾ? ಆಮೇಲೆ ನಾವ್ ಹೇಳ್ಕೊಟ್ನಿಲ್ವೇ, ಹಂಗೆ ಹೇಳ್ಕೊಟ್ರೆ ಎಲ್ರು ಕಲಿತಾರೆ. ಆಯ್ತು ಮೇಡಮ್ ಅವರೇ, ನೀವೇನು ಯೋಚನೆ ಮಾಡ್ಬೇಡಿ, ಇರಿ ನಾನು ತೋರಿಸ್ಕೊಡ್ತೀನಿ. ನೋಡಿ, ಈ ರಾಗಿ ಮುದ್ದೆನ ಹಿಂಗ್ ಮುರಿಬೇಕು. ಹಿಂಗ್ ಮುರಿದು ಈ ತರ ಉಂಡೆ ಮಾಡಬೇಕು. ಹಿಂಗ್ ಉಂಡೆ ಮಾಡಿದ ಮುದ್ದೆನ ಈ ತರ ಸಾರಲ್ಲಿ ಅದ್ದಿ ಅದನ್ನ ಹಿಂಗ್ ಬಾಯಿಗೆ ಹಾಕೊಂಡ್ರೆ ಜಾರ ಬಂಡಿಲ್ ಜಾರದಂಗೆ ಸಲೀಸ ಗಂಟ್ಲಿಂದ ಹೊಟ್ಟೆ ಒಳಗೆ ಕೊಂಡೋಯ್ತದೆ. ಈಗೊಂದು ಕೆಲಸ ಮಾಡೋಣ, ನಿಮ್ಗೆ ಇಟ್ಟು ಮುರಿಯಕ್ಕೆ ಬಂದಿಲ್ಲ ಅಂದ್ರೆ ನಾನೇ ಮುರ್ಕೊಡ್ತೀನಿ ರೀ. ಹಾ, ಈಗ ನೋಡಿ ಇದು ಸಲೀಸಾಗಿ ಹೆಂಗ್ ಒಳಕ್ ಹೋಯ್ತದೆ ಅಂತ. ತಗೊಳ್ಳಿ, ತಿನ್ನಿ. ಆಯ್ತು ಮೇಡಮ್ ಅವರೇ, ತಗೊಳ್ಳಿ, ತಿನ್ನಿ, ತಗೊಳ್ಳಿ. ಆ ಮಾಡಿ. ಆಯ್ತು ಮೇಡಮ್ ಅವರೇ, ಇದ್ಯಾಕೆ ಕಣ್ಣಲ್ಲಿ ನೀರು? ಏನಾಯ್ತು? ಸಂತೋಷಕ್ಕಿರ್ಬೇಕು ಮಾವ. ಇಟ್ಟುಣ್ಣದ್ ಹೆಂಗೆ ಅಂತ ಇಷ್ಟು ಮುದ್ದಾಗಿ ಹೇಳ್ಕೊಡೋ ಗಂಡ ಸಿಕ್ಕವನೇ ಅನ್ನೋ ಸಂತೋಷದಾಗ ಬರ್ತಿರೋ ಕಣ್ಣೀರ್ ಇರ್ಬೇಕು.
ಮೇಡಮ್ ಅವರೇ ದಿಟಾನಾ? ನಿನ್ ತಲೆ ಖಾರ ಗಂಟ್ಲು ಉರಿತಿದೆ. ತಗೊಳ್ಳಿ, ನೀರು ಕುಡೀರಿ. ತಗೊಳ್ಳಿ, ಇನ್ನೊಂದ್ಸಿ ಕುಡೀರಿ. ಮತ್ತೆ ಐಸು ಮೇಡಮ್ ಅವ್ರ ಖಾರ ಆಯ್ತದೋ ಇಲ್ಲ ಅಂತ ಕೇಳ್ಕೊಂತಾನೆ ಅಡ್ಗೆ ಮಾಡ್ಬೇಕು. ಈಟೊಂದು ಖಾರನ ಹಾಕೋದು. ಇನ್ನೊಂದ್ ಕಿತ್ತ ಅಟ್ಟಿನಾಗ ಉಪ್ಪೆಸರು ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ಐಸು ಮೇಡಮ್ ಅವ್ರಿಗೆ ಏನಾದ್ರು ಆದ್ರೆ ಊರ್ ಜನ ಎಲ್ಲ ಸೊಸೆನ್ ಚೆಂದಾಗಿ ನೋಡ್ಕೊಳ್ಳಿಲ್ಲ ಅಂತ ಅವನ್ನೇ ಆಡ್ಕೊಳ್ಳೋದು. ಆಗ ಅವ್ವ ತಲೆ ತಗ್ಸ್ಬೇಕಾಯ್ತದೆ. ಇನ್ಮ್ಯಾಗಾದ್ರೂ ಹೊಸಿ ಜ್ಞಾನವಾಗಿದ್ದು ಅವನ್ ಮರ್ಯಾದೆ ಉಳ್ಸೋದ್ ನೋಡಿ. ಅಂದ್ರೆ ನನಗ್ ಖಾರ ಆಯ್ತು ಅನ್ನೋದಕ್ಕಿಂತ ನಿಮ್ ತಾಯಿ ಕೆಟ್ಟ ಹೆಸರು ಬರುತ್ತೆ ಅನ್ನೋದೇ ದೊಡ್ಡದಾಯ್ತಲ್ಲ ನಿಂಗೆ. ಈಗ್ಲೂ ಅದೇ ತರ ಅವಮಾನ ಮಾಡ್ತೀಯಾ? ನಿನಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇರು.